ಆಕೆ ಇನ್ನೂ 6 ವರ್ಷದ ಕಂದಮ್ಮ. ಆದರೆ ಆಕೆಯ ನೋವು ಕಷ್ಟ ಮಾತ್ರ ಬಲು ದೊಡ್ಡದು. ಆಕೆ ಕಣ್ಣೀರ ಜೀವನ ಈಗ ಚಿತ್ರವಾಗಿ ತೆರೆ ಮೇಲೆ ಬರ್ತಾ ಇದೆ. ಹಾಗಾದ್ರೆ ಆ ಚಿತ್ರ ಯಾವುದು ತಿಳಿಬೇಕಾ? ಈ ಸ್ಟೋರಿ ನೋಡಿ. ಅಮ್ಮ, ಅಯ್ಯ, ದಾನ ಮಾಡಿ ಅಂತ ಇಲ್ಲಿ ಭಿಕ್ಷೆ ಬೇಡಿ ತಾಯಿಯನ್ನ ಸಾಕ್ತಾ ಇದ್ದ ಬಾಲಕಿಯಾಕೆ. ಆದರೆ ದೈವ ನಿರ್ಣಯದಂತೆ ಜೊತೆಗಿದ್ದ ತಾಯಿಯೂ ಇಹಲೋಕ ತೊರೆದಾಗ 6 ವರ್ಷದ ಪುಟ್ಟ ಪೋರಿ ಒಬ್ಬಳೆ ತಾಯಿಯನ್ನ ಮಣ್ಣು ಮಾಡ್ತಾಳೆ. ಇದು ರೋಸಾ ಮಿಸ್ಟ್ರಿ ಚಿತ್ರದ ಕಥೆಯ ಎಳೆ. ಅಂದಹಾಗೆ ಇದು ನೈಜ ಘಟನೆ. ಮನ ಮಿಡಿಯುವ ಈ ನಿಜ ಘಟನೆಯನ್ನ ಕಥೆಯಾಗಿ ಹೆಣೆದು ತೆರೆ ಮೇಲೆ ತರುತ್ತಿರುವವರು ನೃತ್ಯ ನಿರ್ದೇಶಕ ಜಾನ್ ದೇವರಾಜ್. ಈ ಚಿತ್ರದ ಮತ್ತೊಂದು ವಿಶೇಷವೆಂದರೆ ಚಿತ್ರದಲ್ಲಿ ಮತ್ತೊಂದು ಬೀದಿ ಬದಿಯ ಮಗು ನಟಿಸಿದೆ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಈ ಚಿತ್ರ ನಾಳೆಗೆ ತೆರೆಗೆ ಬರಲಿದೆ. She took it to her ailing mother, who was sailing to her end further. She was terrorized by what she saw. ಈ ಕಥೆಯ ನೈಜ ಜೀವನದ ನಾಯಕಿ ಮಲೈಕಾ. ಜಾನ್ ದೇವರಾಜ್ಗೆ ಈಕೆ ಸೆಂಟ್ರಲ್ ಮಾಲ್ ಬಳಿ ಸಿಕ್ಕಿದ್ದಳು. ಕಾಲು ಮುರಿದು ಹಾಸಿಗೆ ಹಿಡಿದಿದ್ದ ಈಕೆಯ ತಾಯಿ ಸತ್ತಾಗ ತರಕಾರಿ ಮಾರುವವನ ತಳ್ಳುಗಾಡಿಯ ಸಹಾಯ ಪಡೆದು ಸರ್ಜಾಪುರದ ಸ್ಮಶಾನದಲ್ಲಿ ಒಬ್ಬಳೇ ಸಂಸ್ಕಾರ ಮಾಡಿದ್ದಳು. And she asked the grave digger, "Sir, please bury my mother." "Who is it? With no names, no clothes, and you come so late. Do you have a death certificate?" Death certificate? What is it? I don't know. ಈ ಮಧ್ಯೆ ವರ್ಷದ ಹಿಂದೆ ಭಿಕ್ಷೆ ಬೇಡುತ್ತಿದ್ದ ಪುಟ್ಟ ಬಾಲಕಿಯೊಬ್ಬಳು ಈ ಚಿತ್ರದ ಮೂಲಕ ಪ್ರತಿಭಾನ್ವಿತ ಕಲಾವಿದೆಯಾಗಿ ರೂಪುಗೊಂಡಿದ್ದಾಳೆ. ಜಯನಗರದ 4ನೇ ಬ್ಲಾಕ್ನಲ್ಲಿ ಭಿಕ್ಷೆ ಬೇಡ್ತಾ ಇದ್ದ ರಂಜಿತಾಳನ್ನ ಕರೆತಂದಿದ್ದ ಜಾನ್ ಕಲಿಕೆಗೆ ಅವಕಾಶ ಕಲ್ಪಿಸಿದ್ರು. ಜಾನ್ ದೇವರಾಜರ ಈ ಚಿತ್ರ ಮಕ್ಕಳ ಶೋಷಣೆಯ ಮತ್ತೊಂದು ಮುಖವನ್ನ ತೋರಿಸುತ್ತೆ. ಅನಾಥ ಭಿಕ್ಷೆ ಬೇಡುವ ಮಕ್ಕಳ ಕಷ್ಟಗಳನ್ನ ಈ ಚಿತ್ರ ಅನಾವರಣ ಮಾಡುತ್ತೆ. To fulfill a mother's desire. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗ ಟಿವಿ ಇಲ್ಲದ ಮನೆಯೇ ಇಲ್ಲ. ಮೊಬೈಲ್ ಇಲ್ಲದೆ ಜೀವನನ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಇಂಥ ಕಾಲದಲ್ಲಿ ಮೊಬೈಲ್ ಟಿವಿನೇ ಅಲರ್ಜಿ ಆಗ್ಬಿಟ್ರೆ ಗತಿ ಏನು? ಹೌದು, ಇಲ್ಲೊಬ್ಬ ವ್ಯಕ್ತಿಗೆ ರೇಡಿಯೇಷನ್ ಅಲರ್ಜಿ ಆಗಿದೆ. ಕಳೆದ 1.5 ವರ್ಷದಿಂದ ಇವರು ಅನುಭವಿಸ್ತಾ ಇರೋ ಕಷ್ಟ ಅಷ್ಟಿಷ್ಟಲ್ಲ. ಫೋನ್ ರಿಂಗ್ ಆಯ್ತು ಅಂದ್ರೆ ಸಾಕು, ಇವರ ಎದೆ ಝಲ್ ಎನ್ನುತ್ತೆ. ಅದರಿಂದ ಬಾಂಬ್ ಸಿಡಿಯುತ್ತೇನೋ ಅನ್ನುವಂತೆ ದೂರ ಹಿಡಿದು ಒಂದೆರಡು ಮಾತನಾಡಿ ತಕ್ಷಣವೇ ಕೆಳಗಿಟ್ಬಿಡ್ತಾರೆ. 1-2 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಬೇಕು ಅಂದ್ರೆ ಮೊಬೈಲ್ಗೆ ಕರ್ಚೀಫ್ ಸುತ್ತಬೇಕು. ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಂಡು ಹೊರಗೆ ಹೋಗಬೇಕು. ಇದು ಬೆಂಗಳೂರಿನ ಜೆಪಿ ನಗರದ ದೇವೇಂದ್ರಪ್ಪ ಅವರ ಪರಿಸ್ಥಿತಿ. ಮೊಬೈಲ್ ಮಾತ್ರ ಅಲ್ಲ, ಟಿವಿ ರಿಮೋಟ್, ಟ್ಯೂಬ್ ಲೈಟ್, ಮೈಕ್ರೋ ಓವನ್, ಹೀಗೆ ಎಲ್ಲೆಲ್ಲಿ ರೇಡಿಯೇಷನ್ ಇರುತ್ತೋ ಅಲ್ಲಿ ಇವರಿಗೆ ಇರೋಕೆ ಆಗಲ್ಲ. ಇದು ರೇಡಿಯೇಷನ್ ಅಲರ್ಜಿ ಅನ್ನೋದು ಅವರಿಗೀಗ ಸ್ಪಷ್ಟವಾಗಿದೆ. ಅದಕ್ಕೆ ವೈದ್ಯರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆನ್ಸಿಟಿವಿಟಿ ಅಂದಿದ್ದಾರೆ. ಆಮೇಲೆ ಈ ವೈಫೈ ಮಾಡೆಲ್ ಈಗ ಲೇಟೆಸ್ಟ್ ಮಾಡೆಲ್ಸಲ್ಲಿ ಬಂದುಬಿಟ್ರೆ ಫಸ್ಟ್ ಮಾತಾಡ್ತಾ ನನ್ನ ಇಲ್ಲಿ ಕೈಯಲ್ಲೆಲ್ಲ ನೋವು ಪೇಯ್ನ್ ಶುರುವಾಗುತ್ತೆ. ಆಮೇಲೆ ಕುತ್ತಿಗೆಲ್ಲ ನೋವು ಶುರುವಾಗುತ್ತೆ. ಆಮೇಲೆ ಬೆನ್ನು ನೋವು ಶುರುವಾಗುತ್ತೆ. ಆಮೇಲೆ ಪಾದದಲ್ಲಿ ನೋವು ಶುರುವಾಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಮಾತಾಡಿದ್ರೆ ಕಿವಿ ಹಿಂದೆ ಮತ್ತು ತಲೆಯಲ್ಲಿ ಎಲ್ಲಿ ಪೇಯ್ನ್ ಶುರುವಾಗುತ್ತೆ. ಆವಾಗ ಇಟ್ಟುಬಿಡ್ತೀನಿ ನಾನು. ಆವಾಗ ಇಟ್ಟುಬಿಡ್ತೀನಿ ಅಷ್ಟೇ. ಆಮೇಲೆ ಹತ್ತಿರ ಹೋಗಲ್ಲ, ಕೂಡಲೇ ಇಟ್ಟುಬಿಡ್ತೀನಿ ಕಡೆಗೆ. ಮೊಬೈಲ್ ಟವರ್ಗಳು ಹತ್ತಿರ ಇದ್ರೆ ನಿದ್ರೆನೇ ಬರಲ್ಲ. ಟ್ಯೂಬ್ಲೈಟ್ ಕೆಳಗೆ ಕೂತಿದ್ರೆ ತಲೆ ಉರಿಯಲಾರಂಭಿಸುತ್ತೆ. ಮಕ್ಕಳು ರಿಮೋಟ್ ಹಿಡಿದು ಟಿವಿ ನೋಡ್ತಿದ್ರೆ ಅಲ್ಲಿಂದ ಎದ್ದು ಹೋಗಬೇಕಾದ ಪರಿಸ್ಥಿತಿ. ಟಿವಿ ಹಾಕಿದ ಕೂಡಲೇ ಒಂದು 10 ನಿಮಿಷ ಇರ್ಬೋದು, ಅದಾದಮೇಲೆ ಎದ್ದು ಹೊಟ್ಟೋಗ್ತಾರೆ. ಆಮೇಲೆ ಮೊಬೈಲ್ ಅಲ್ಲಿ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಲ್ಯಾಂಡ್ಲೈನ್ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡ್ತಾರೆ. ರಾತ್ರಿ ಮಲಗಬೇಕಾದ್ರೆ ಮೇನ್ ಸ್ವಿಚ್ ಆಫ್ ಮಾಡಿ ಮಲಗಬೇಕಾಗತ್ತೆ, ಇಲ್ಲದಿದ್ರೆ ಕಾಲು ಉರಿ ಬರುತ್ತೆ ಅಂತ ಹೇಳ್ತಾರೆ.
ವಿಕಿರಣಗಳಿಂದ ಅಪಾಯ ಇದೆ ಅಂತ ವೈದ್ಯರು ಹೇಳ್ತಿದ್ರು, ಯಾರೂ ಈ ಬಗ್ಗೆ ಗಮನಿಸ್ತಾ ಇರಲಿಲ್ಲ. ಆದ್ರೆ ಇದೀಗ ಇಂತಹ ಅಲರ್ಜಿ ಕಾಣಿಸಿಕೊಳ್ತಿವೆ. ಪರಿಸ್ಥಿತಿ ಹೀಗಾದ್ರೆ ಗ್ಯಾಜೆಟ್ಗಳ ಈ ಯುಗದಲ್ಲಿ ಬದುಕೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.